ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಮಗನ ತುಂಟಾಟ ನೋಡಿ. ಇದು ಸ್ಯಾಟರ್ಡೇ ಈವ್ನಿಂಗು ಮತ್ತು ಸಂಡೇ ವ್ಲಾಗ್ ಆಗಿರುತ್ತೆ. ದಿಢೀರಂತ ಏನೆಲ್ಲ ಆಗುತ್ತೆ ಬೆಳವಣಿಗೆ ಅಂತ ನೋಡ್ಕೊತಾ ಬನ್ನಿ. ಅವನು ಎಷ್ಟು ತೀಟೆ ಮಾಡ್ತಾನೆ ಅಂತ. ಮನೇಲಿದ್ದರೆ ಅಂತೂ ಅಷ್ಟು ಅಂದರೆ ಅಷ್ಟು ತೀಟೆ ಮಾಡ್ತಾನೆ. ಒಂದು ಕಡೆ ನನ್ನ ಮಲ್ಗೋಕ್ಕೂ ಬಿಡಲ್ಲ, ಕೂರೋದಕ್ಕೂ ಬಿಡಲ್ಲ. ಅಷ್ಟು ತೀಟೆ ಮಾಡಿ ಮಾಡಿ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ನೋಡಿ ಎಂಥ ಕಿತಾಪತಿ ಮಾಡ್ತಾನೆ ಅಂತ. ಸೊ ಅವ್ನು ಕಿತಾಪತಿನೂ ಮಾಡ್ತಾನೆ, ಮುದ್ದಾಗಿ ನನಗೆ ಅಮ್ಮನ ಥರ ಕೈ ತುತ್ತು ತಿನ್ನಿಸ್ತಾನೆ. ಅದು ಅವ್ನು ಟೋಟಲಿ ಐ ಲವ್ ಮೈ ಸನ್. ಗುಡ್ ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ವ್ಲಾಗ್. ಸೊ ಯಾವ ಥರ ವ್ಯೂ ಇದೆ ಅಂತ ನೋಡಿ. ಮಾರ್ನಿಂಗು ಸ್ವಲ್ಪ ಲೇಟಾಗೇ ಇದ್ದೆ ಇವತ್ತು. ಸೊ ಎದ್ದು ಹೊರಗಡೆ ಗಿಡಕ್ಕೆಲ್ಲ ನೀರು ಹಾಕಿ ಸೊ ಕ್ಲೀನ್ ಮಾಡಿಕೊಂಡೆ. ರಂಗೋಲಿ ಏನೂ ಹಾಕಿಲ್ಲ, ಬರೀ ಗಿಡಗಳಿಗೆಲ್ಲ ನೀರು ಹಾಕಿದ್ದೀನಿ. ಯಾಕಂದರೆ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಮುಗಿಸ್ಕೊಂಡು ನಾನು ಊರಿಗೆ ಹೊರಡಬೇಕು. ಊರಿಗೆ ದಿಢೀರಂತ ಹೋಗೋ ಪ್ರಸಂಗ ಆಗಿದೆ. ಯಾಕೆ ಏನು ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಒಂದು ಚಿಕ್ಕದಾಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ. ತೇಜು ನನಗೆ, ನಮ್ಮ ಮನೆಯವರು ಆಲ್ರೆಡಿ ಹೋಗಿದ್ದಾರೆ. ಸೊ ನಾವು ಬಸ್ಸಲ್ಲಿ ಹೋಗಬೇಕು. ಹಾಗೆ ಬಟ್ಟೆ ಎಲ್ಲ ಐರನ್ ಮಾಡ್ಕೊತಾ ಇದ್ದೀನಿ. ನಂದು ಬಟ್ಟೆ ಕಾಟನ್ ಡ್ರೆಸ್ಸು ಐರನ್ ಇಲ್ಲ ಅಂದರೆ ಅದು ನೀಟಾಗಿ ಕೂರೋದು ಇಲ್ಲ. ಕಂಪಲ್ಸರಿ ಐರನ್ ಇರಲೇಬೇಕು. ನಂದು ಐರನ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಫಂಕ್ಷನ್ಗೆ ಹೋಗೋದಕ್ಕೂ ಕ್ವಿಕ್ಕಾಗಿ ಒಂದು ರೆಡಿ ಆಗ್ತಾಯಿದ್ದೀನಿ. ಫಂಕ್ಷನ್ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕಲ್ಲ, ಹಾಗಾಗಿ ಊರಿಗೆ ಹೋಗ್ತಾಯಿದ್ದೀವಿ ಅಂದರೆ ಬಿಸಿಲು, ಸೆಕೆ, ಓ ಯಪ್ಪ ಭಯಂಕರ ಬಿಸಿಲಿದೆ ಈ ಸಲ ಅಂತೂ. ತುಂಬ ಸ್ಟಾರ್ಟಿಂಗೇ ಈ ರೇಂಜಿಗೆ ಬಿಸಿಲಾಗ್ಬಿಟ್ಟಿದೆ. ಏನು ಮಾಡೋದು, ಹೊರಗಡೆ ಹೋಗಬೇಕು ಅಂದ್ರೇ ಭಯ ಆಗ್ಬಿಟ್ಟಿದೆ. ಮನೆಯಿಂದ ಹೊರಗಡೆ ಹೋಗೋಕ್ಕೇ ಒಂಥರ ಹಿಂಸೆ ಆಗಿಬಿಟ್ಟಿದೆ ಈಗಂತೂ, ಅಷ್ಟು ಬಿಸಿಲಿದೆ. ಹಾಗೆ ಒಂದು ಐರನ್ ಮಾಡ್ಕೊತ ಕ್ವಿಕ್ಕಾಗಿ ಒಂದು ರೆಡಿ ಆಗೋಣ. ಕ್ವಿಕ್ಕಾಗಿ ರೆಡಿಯಾಗಿ ಸೊ ನಾನು ತೇಜು ಬಸ್ಸಲ್ಲಿ ಹೊರಟ್ವಿ. ಸಾರಕ್ಕಿ ಮಾರ್ಕೆಟಲ್ಲಿ 10:30 ಆಗಿತ್ತು. ಆಲ್ಮೋಸ್ಟು 10:30 ಆದ್ರೂ ಸಹ ತರಕಾರಿ ಎಲ್ಲ ಸೇಲ್ ಮಾಡ್ತಾಯಿದ್ರು. ಹಾಗೆ ನಾವು ಬನಶಂಕರಿ ಬಸ್ ಸ್ಟ್ಯಾಂಡ್ ಬಂದ್ವಿ. ಬನಶಂಕರಿ ಬಸ್ ಸ್ಟ್ಯಾಂಡಿಂದ ಫಂಕ್ಷನ್ಗೆ ಹೋದ್ವಿ. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಪಾಪನೂ ಸಹ ಚೆನ್ನಾಗಿ ಕಾಣ್ತಿದ್ಲು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣುಗಳು, ತಟ್ಟೆ ವರಸೆ ಅಂತಾರಲ್ಲ, ಅದನ್ನೆಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ಸೊ ತಟ್ಟೆ ಸಾಮಾನೇ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಇಟ್ಟಿದ್ದಾರೆ. ಹುಡುಗಿನೂ ಸಹ ತುಂಬ ಮುದ್ದಾಗಿ ಕಾಣ್ತಿದ್ಲು. ಹಾಗೆ ನಾವು ಹೋಗಿ ಫಂಕ್ಷನಲ್ಲಿ ಊಟ ಮುಗಿಸ್ಕೊಂಡು, ವೆರೈಟಿ ಊಟ ಅಂತಲೇ ಹೇಳ್ಬೋದು, ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಸೊ ಕೆಂಗೇರಿಗೆ ಬಂದ್ವಿ. ಕೆಂಗೇರಿಲಿ ಈ ರೀತಿ ಮಾಡಿರೋದ್ರಿಂದ ರೋಡ್ ಕ್ರಾಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ರೋಡ್ ಕ್ರಾಸ್ ಮಾಡಿ ಬಸ್ ಸ್ಟಾಪ್ ಒಳಗೆ ಹೋದ್ವಿ. ಬಸ್ಸು ಫುಲ್ಲು ರಶ್ ಇತ್ತು, ಸೀಟ್ ಇರಲಿಲ್ಲ. ಹಾಗೆ ನಿಂತ್ಕೊಂಡಿದ್ದೆ. ತೇಜುಗೆ ಸೀಟ್ ಸಿಕ್ತು. ತೇಜುನ ಕೂರಿಸಿ ನಾನು ನಿಂತಿದ್ದೆ. ಸೊ ಊರಿಗೆ ಹೊರಟ್ವಿ. ಆದ್ರೂ ಎವಿ ಅಂದರೆ ಎವಿ, ಸೆಕೆ ಅಂದರೆ ಸೆಕೆ. ಓ ಮೈ ಗಾಡ್ ಅನಿಸ್ಬಿಡ್ತು, ಅಷ್ಟು ಸೆಕೆ ಇದೆ ಹೇಳಬೇಕು ಅಂದರೆ. ಹಾಗೆ ನಮ್ಮ ಮನೆಯವರು ವೆಯ್ಟ್ ಮಾಡ್ತಾಯಿರ್ತೀನಿ, ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಹತ್ರ ಬನ್ನಿ ಅಂತ ಕರೆದಿದ್ರು. ಸೊ ಹಾಗೆ ನಾವು ಬಸ್ಸಲ್ಲಿ ಹಾಗೆ ಹೊರಟ್ವಿ. ಚನ್ನಪಟ್ಟಣಕ್ಕೆ ಹೋಗೋಷ್ಟರಲ್ಲಿ ಪಾಪ ನಮ್ಮ ಮನೆಯವರು 1/2 hour ಕಾದರು ಪಾಪ. ಅಲ್ಲಿಗೆ ಹೋಗಿ ಚನ್ನಪಟ್ಟಣಕ್ಕೆ ಹೋಗಿ ಊರಿಗೆ ಹೊರಡೋಣ ಅಂತ ಹಾಗೆ ಬಂದ್ವಿ. ನಮ್ಮ ಮನೆಯವರು ವೆಯ್ಟ್ ಮಾಡ್ತಾಯಿದ್ರು, ಅವ್ರ ಜೊತೆ ನಾವು ಸಹ ಊರಿಗೆ ಹೊರಟ್ವಿ. ಯಾಕೆ ಹೋದ್ವಿ ಅಂತ ನೀವು ಕೊನೆಯವರೆಗೂ ವಿಡಿಯೋನ ನೋಡಿ. ಹಾಗೆ ತೇಜುಗೆ ಎಲ್ಲೇ ಹೋದ್ರೂ ಅವನಿಗೆ ಐಸ್ ಕ್ರೀಮ್ ಬೇಕು, ಇಲ್ಲ ಜ್ಯೂಸ್ ಬೇಕು, ಏನಾದರೂ ತಿನ್ಕೊಂಡು ಹೊರಡಲೇಬೇಕು ಅವನು. ಅವ್ರ ಅಪ್ಪನ ಮುಖ ನೋಡಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ದ. ಹಾಗೆ ಐಸ್ ಕ್ರೀಮು ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು, ಹೆವಿ ಬಿಸಿಲಿತ್ತಲ್ಲ, ಹಾಗೆ ಬಾಯೆಲ್ಲ ಎಷ್ಟು ನೀರು ಕುಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿರಲಿಲ್ಲ. ಜ್ಯೂಸ್ ಕುಡ್ಕೊಂಡ್ವಿ ನಾವು. ಸೊ ತೇಜುಗೆ ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ವಿ. ಇದು ಚನ್ನಪಟ್ಟಣ ಕೆರೆ ಎಷ್ಟು ಪ್ರಶಾಂತವಾಗಿದೆ ಅಂತ ನೋಡಿ. ಆ ಮರದ ಮೇಲೆ ಕೊಂಬೆ, ಆ ಮರ ಎಲ್ಲ ಫುಲ್ಲು ಒಣಗೋದಂಗಿದೆಯಲ್ವ, ಸೊ ಅದ್ರ ಮೇಲೆಲ್ಲ ಪಕ್ಷಿಗಳೇ ಕೂತಿರೋದು. ಬಟ್ ನಾನು ಝೂಮ್ ಮಾಡಿದ್ರೆ ಕಾಣ್ತಾ ಇಲ್ಲ ನೋಡಿ. ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ, ಎಲ್ಲ ಹಾರಾಡ್ತಾ ಇತ್ತು. ಡೈರೆಕ್ಟಾಗಿ ನೋಡೋದಕ್ಕೆ ವ್ಯೂ ಅಂತೂ ಮಸ್ತ್ ಇತ್ತು. ನಾವು ಹಳ್ಳಿ ಸೈಡ್ ಹೊರಡ್ತೀವಿ ಅಂದರೆ ಎಷ್ಟು ಗ್ರೀನರಿ ಇರುತ್ತೆ ಅಂತ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಸೊ ಹಾಗೆ ಗೌಡ್ಗೆರೆಗೆ ಹೋಗಿ ತಾಯಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ನಾವು ನಮ್ಮೂರಿಗೆ ಹೋದ್ವಿ. ನಾನು ಆಗ ಇವ್ರನ್ನ ಮೀಟ್ ಮಾಡಿದೆ. ಅಮೃತಧಾರೆ ಸೀರಿಯಲಲ್ಲಿ ಮಲ್ಲಿಯಾಗಿ
ಪಾತ್ರ ಮಾಡ್ತಾಯಿದ್ದಾರೆ. ಯಾಕೆ ಬಂದೆ ಊರಿಗೆ ಅಂತ ಈಗ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಸೊ ಊರಹಬ್ಬ ಇತ್ತು ಊರಲ್ಲಿ, ಹಾಗಾಗಿ ಊರಿಗೆ ಬಂದ್ವಿ. ಊರಿಗೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಲೈಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಿಗಮಗ ಜಿಗಮಗ ಅಂತ ಹಾಕಿದ್ದಾರೆ ಅಂತ ತುಂಬಾ ಖುಷಿ ಆಯಿತು. ಸುಮಾರು ದಿನ ಆಗೋಗಿತ್ತು ನಾವು ಊರಿಗೆ ಹೋಗಿ, ಒಂದು 6-7 ತಿಂಗಳಾಗೋಗಿತ್ತು ಊರಿಗೆ ಹೋಗಿರಲಿಲ್ಲ. ಹಾಗೆ ನೋಡ್ತಾ ಇದ್ದೀರಲ್ಲ ಊರು ಎಷ್ಟು ಚೆನ್ನಾಗಿ ಲೈಟಿಂಗ್ಸಿಂದ ಡೆಕೋರೇಷನ್ ಆಗಿದೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಊರಿನ ಹಬ್ಬದ ವಿಡಿಯೋ ಫುಲ್ಲು ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ. ಮತ್ತು ಸಪೋರ್ಟ್ ಮಾಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ. ತುಂಬ ದಿನಗಳ ನಂತರ ಊರಿಗೆ ಬಂದ್ವಿ. ಲೈಟಿಂಗ್ಸ್ ಜಿಗಮಗ ಜಿಗಮಗ ಅಂತ ಲೈಟಿಂಗ್ಸ್ ಎಲ್ಲ ಕಣ್ಮನ ಸೆರೆ ಆಗುತ್ತಿದೆ ಅನ್ನೋ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ. ಊರುಗಳ ಕಡೆ ಹಳ್ಳಿಗಳ ಕಡೆ ಎಲ್ಲ ಮಂಡ್ಯ ಸೈಡು. ಸೊ ಈ ಥರ ಲೈಟಿಂಗ್ಸ್ ನೋಡೋದೇ ಒಂದು ಚಂದ, ಅಷ್ಟು ಚೆನ್ನಾಗಿ ಡೆಕೋರೇಟಿವ್ ಆಗಿ ಹಾಕಿರ್ತಾರೆ. ಆ ಸಾಂಗ್ಗಳಂತೂ ಮ್ಯೂಟ್ ಮಾಡಿದ್ದೀನಿ, ಸಾಂಗ್ಸು ಎಲ್ಲೂ ಕೇಳಿರಲ್ಲ ಅಂಥ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು. ಸೊ ಈ ಸಾಂಗ್ ಎಲ್ಲ ಇದೆಯಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿತ್ತು ನನಗೆ. ಸೊ ಏನು ಡಿಫ್ರೆಂಟ್ ಸಾಂಗ್ಸ್ ಎಲ್ಲ ಹಾಕಿದರು. ಹಾಗೆ ಊರಿಗೆ ಬಂದ್ವಿ. ಬಂದು ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ಕಡೆಯಿಂದ ದೇವಸ್ಥಾನಕ್ಕೆ ಹೋಗೋದು ಊರ ಹಬ್ಬದ ಹತ್ರ. ಸೊ ಹಾಗೆ ಊರು ಒಳಗಡೆ ಬಂದ್ವಿ. ಅಜ್ಜಿ ತುಂಬ ಖುಷಿ ಆಯಿತು ನೋಡಿ ಅವ್ರನ್ನ. ಪಾಪ ಲಾಸ್ಟ್ 6 months ಬ್ಯಾಕು ಅವ್ರ ಯಜಮಾನ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ದು. ಪಾಪ ಮಿಡ್ಲಲ್ಲಿ ಅವರು ಯಜಮಾನ್ರು ತೀರೋದ್ರು. ಪಾಪ ಅವ್ರ ಕಣ್ಣು ತುದಿಲೇ ಇತ್ತು ನೀರು ನಮ್ಮ ಮುಖ ನೋಡಿದ ತಕ್ಷಣವೇ. ಅವ್ರು ಮಾತಾಡ್ಸೋದೇ ಒಂದು ಕ್ಯೂಟ್ ಅನಿಸುತ್ತೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅದ್ರ ಬಗ್ಗೆ ಹೇಳ್ತೀನಿ, ನೋಡ್ಕೊಳ್ತಾ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.